ಬ್ರಾಸ್ಲೆಟ್ ಕಳ್ಸಿದಾರೆ ಸರ್. ನಮ್ಮನೆ ಸಂಪ್ರದಾಯ ಹೆಂಗ್ ಗೊತ್ತಣ್ಣ, ಬ್ರೇಸ್ಲೆಟ್ ಎಂಗೇಜ್ಮೆಂಟ್ ಕಣ ತಂದು ಕೊಡೋದು ನಮ್ಮನೆ ಕಡೆ ಎಂಗೇಜ್ಮೆಂಟ್ ರಿಂಗ್ ಕೊಡೋದು ಸರ್. ಗಿಲಿ 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 ಅಂತ. ಬಟ್ ಆದ್ರೂ ಕೂಡ ಅವರು ಗಿಲಿ ಪಕ್ಕನೆ ಹೋಗಿ ಕುತ್ಕೊಳ್ತಾರೆ. ನಿಮಗಂತೂ ಸ್ವಲ್ಪ ಉರಿಯತ್ತೆ. ಹಿಂಗಾನ ಮಾಡಿ ಕಾವ್ಯ ನೋಡಕ್ ಕಳ್ಸ್ಬಿಟ್ರೆ ನಾನು ಗಿಲ್ಲಿ ಪಕ್ಕ ಕೂತ್ಕೊಂಡ್ಬಿಡ್ತೀನಿ. ಬಿಗ್ ಬಾಸ್ ಸೀಸನ್ 12ರಲ್ಲಿ ಈ ಹಿಂದಿನ ವಾರ ಕಂಟೆಸ್ಟೆಂಟ್ಗಳ ಮನೆಯವರು ಬಂದು ಒಂದಷ್ಟು ಸರ್ಪ್ರೈಸ್ಗಳನ್ನು ಕೂಡ ಕೊಟ್ಟಿದ್ರು. ಒಂದಷ್ಟು ಹೊತ್ತುಗಳ ಕಾಲ ಕಂಟೆಸ್ಟೆಂಟ್ಗಳೊಟ್ಟಿಗೆ ಮಾತುಕತೆಯನ್ನು ಕೂಡ ಆಡಿದ್ರು. ಇನ್ನು ಕಾವ್ಯ ಶೈವ ಮನೆಯವರು ಬಂದರೆ ಬೈತಾರೆ ಅಂತ ಗಿಲ್ಲಿ ನಟ ಅವರಿಗೆ ಭಯ ಇತ್ತು. ಇದನ್ನು ಅವರು ಮೊದಲೇ ಹೇಳಿಕೊಂಡಿದ್ರು. ಕಾವ್ಯ ಮನೆಯವರು ಬಂದರೆ ಓಡಿ ಹೋಗಿ ಅಡಗಿ ಕೂರ್ತೀನಿ ಅಂತ ಕೂಡ ಅಂದಿದ್ರು. ಆದರೆ ಅಲ್ಲಿ ಆಗಿದ್ದೇ ಬೇರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಶೋಗೆ ಕಾವ್ಯ ಶೈವ ಮನೆಯವರು ಬಂದಾಗ ಗಿಲ್ಲಿ ಆಟವನ್ನು ಹಾಡಿ ಹೋಗ್ಲಿದ್ರು. ಇಷ್ಟು ದಿನಗಳಿಂದ ಕಾವ್ಯ ಅವ್ರನ್ನ ರೇಗಿಸಿದಕ್ಕೆ ಬೈಯಬಹುದು ಅಂತ ಗಿಲ್ಲಿ ನಟ ಅಂದ್ಕೊಂಡಿದ್ರು. ಆದ್ರೆ ಆ ರೀತಿ ಆಗ್ಲಿಲ್ಲ. ಕಾವ್ಯ ಶೈವ ಮನೆಯವರು ಗಿಲ್ಲಿ ನಟನಿಗೆ ಬೆಳ್ಳಿಯ ಬ್ರಾಸ್ಲೈಟ್ ಹಾಕಿದ್ರು. ಯಾವಾಗ್ಲೂ ರಘುವರ ಬ್ರಾಸ್ಲೈಟ್ ಅನ್ನ ಗಿಲ್ಲಿ ತಗೊಂಡು ಹಾಕೋತಾ ಇದ್ರು. ಅದರಂತೆ ಈಗ ಗಿಲ್ಲಿಗೆ ಬ್ರಾಸ್ಲೈಟ್ ಗಿಫ್ಟ್ ಆಗಿ ಸಿಕ್ಕಿದೆ. ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ ನಲ್ಲಿ ಈ ಬಗ್ಗೆ ಒಂದಷ್ಟು ಚರ್ಚೆಗಳು ಕೂಡ ಆಗಿದೆ. ಕಾವ್ಯ ಮನೆಯವರು ಬಂದಾಗ ತಲೆಯಲ್ಲಿ ಏನ್ ಓಡ್ತಿತ್ತು ಅಂತ ಸುದೀಪ್ ಪ್ರಶ್ನೆ ಮಾಡಿದ್ದಾರೆ. ಆಗ ಧ್ರುವಂತ್ ಅವರು ಬ್ರಾಸ್ಲೈಟ್ ಕಳಿಸಿದ್ದಾರೆ ಅಂತ ಹೇಳಿದ್ರು. ಆಗ ಧ್ರುವಂತ್ ಬ್ರಾಸ್ಲೈಟ್ ಅನ್ನ ಹಾಕಿದ್ದಾರೆ ಅಂತ ಹೇಳಿದ್ರು. ಬ್ರಾಸ್ಲೈಟ್ ತಂದು ಕೊಡೋದು ನಮ್ಮನೆ ಸಂಪ್ರದಾಯ, ಹಾಗೆ ಮಾಡಿದ್ರೆ ನಿಶ್ಚಿತಾರ್ಥ ಆಗೋಯ್ತು ಎಂದು ಗಿಲ್ಲಿ ನಟ ಹೇಳಿದ್ದಾರೆ. ಆಗ ಕಾವ್ಯ ಅವರು ನಮ್ಮನೆ ರಿಂಗ್ ಹಾಕಿದ್ರೆ ನಿಶ್ಚಿತಾರ್ಥ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ನಗೆ ಚಟಾಕಿಯನ್ನ ಹಾರಿಸ್ತಾರೆ. ಇದನ್ನೆಲ್ಲ ನೋಡ್ತಾ ಇದ್ದ ರಕ್ಷಿತಾ ಒಂದಷ್ಟು ಮುಖದಲ್ಲಿ ಎಕ್ಸ್ಪ್ರೆಷನ್ಗಳು ಕೂಡ ಚೇಂಜ್ ಆಗ್ತಾ ಇರುತ್ತೆ. ಅಲ್ಲಿಗೆ ರಕ್ಷಿತಾ ಅವರ ಕಾಲನ್ನು ಕೂಡ ಕಿಚ್ಚ ಎಳಿತಾರೆ. ಈ ಸಂದರ್ಭದಲ್ಲಿ ರಕ್ಷಿತಾ ಗಿಲ್ಲಿ ಗಿಲ್ಲಿ ಅಂತ ಯಾವಾಗಲೂ ಕಾವ್ಯ ಹೇಳ್ತಾ ಇರ್ತಾರೆ, ಆದ್ರೆ ಗಿಲ್ಲಿ ಪಕ್ಕದಲ್ಲೇ ಹೋಗಿ ಇಂಥ ಸಂದರ್ಭದಲ್ಲಿ ಕೂರ್ತಾರೆ ಅಂತ ಹೇಳ್ತಾರೆ. ಆಗ ಸುದೀಪ್ ಅವರು ಇದನ್ನೆಲ್ಲ ಕಾವ್ಯ ಎಂಜಾಯ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ನಿಮಗಂತೂ ಸ್ವಲ್ಪ ಉರಿಯುತ್ತೆ ಅಂತ ರಕ್ಷಿತಾ ಇಲ್ಲಿ ಹೇಳ್ತಾರೆ, ರೇಗಿಸಿದ್ದಾರೆ. ಕಾವ್ಯ ಅವ್ರನ್ನ ಹೇಗಾದ್ರೂ ಆ ಕಡೆ ಕೂರಿಸಿ ನೀವು ಅವರ ಪಕ್ಕದಲ್ಲಿ ಕೂರಬಹುದು ಅಂತ ಕೂಡ ಕಿಚಾಯಿಸಿದ್ದಾರೆ ಕಿಚ್ಚ. ಬಿಗ್ ಬಾಸ್ ಆಟದಲ್ಲಿ ಗಿಲ್ಲಿ ನಟ ಅವರು ವೀಕ್ಷಕರ ಫೇವರೇಟ್ ಆಗಿಬಿಟ್ಟಿದ್ದಾರೆ. ಗಿಲ್ಲಿ ಬಗ್ಗೆ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಕೆಲವು ಟೀಕೆಗಳು ಇದ್ರೂ ಕೂಡ ಅವರ ಕಾಮಿಡಿಯನ್ನ ಎಲ್ಲರೂ ಕೂಡ ಎಂಜಾಯ್ ಮಾಡ್ತಿದ್ದಾರೆ. ಗಿಲ್ಲಿ ಬಗ್ಗೆ ರಕ್ಷಿತಾ ಶೆಟ್ಟಿ ಅವರಿಗೆ ಮೊದಲಿಂದಲೂ ಒಂದು ರೀತಿಯಲ್ಲಿ ಇಂಟ್ರೆಸ್ಟ್ ಇದೆ. ಹಾಗಾಗಿ ಈ ಬಗ್ಗೆ ಜನವರಿ 4ರ ಸಂಚಿಕೆಯಲ್ಲಿ ಕಿಚ್ಚ ಸುದೀಪ್ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗೆ ಇವತ್ತಿನ ಪ್ರೋಮೋ ರಿಲೀಸ್ ಆಗಿರೋದ್ರಿಂದ ಒಂದಷ್ಟು ನಗೆ ಚಟಾಕಿ ಇದ್ದೇ ಇರುತ್ತೆ. ಇನ್ನೇನು ಫಿನಾಲೆಗೆ ಕೆಲವೇ ವಾರಗಳು ಮಾತ್ರ ಬಾಕಿ ಇರೋದ್ರಿಂದ ಇವತ್ತು ಒಬ್ರು ಕಂಟೆಸ್ಟೆಂಟ್ ಹೊರಬರೋದು ಕನ್ಫರ್ಮ್. ಅದು ಯಾರು ಎಂಬುದನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೋಬೇಕಾಗುತ್ತೆ.